ಅಲ್ವೋ? ಅವಳಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಅಮ್ಮಂಗೆ ಕಾಲಿಗೆ ಬಿದ್ದು ಹಣ್ಣು ಸೀರೆ ಕೊಟ್ಟಿದ್ದಾಳೆ ಅಂತಂದ್ರೆ ಅವಳು ನಿನ್ನ ಪಕ್ಕ ಡಿಪ್ಪಾಗಿ ಲವ್ ಮಾಡ್ತಿದ್ದಲ್ಲ ಮಗ. ಲೇ, ಅವಳು ಲವ್ ಮಾಡ್ತಿರೋದು ಅವಳ ಹಣೆ ಬರ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅವಳು ಏನೇ ಸರ್ಕಸ್ ಮಾಡಿದ್ರು ನಾನು ಅವಳ ಪ್ರೀತಿನೆಲ್ಲ ಒಪ್ಕೊಳ್ಳಲ್ಲ. ಓ, ಅವಳೇ ಮಾಡಿದಾಳೆ ಅನ್ಸುತ್ತೆ. ನೀನು ಹೂ ಅನ್ನೋ ತನಕ ಅವಳು ನೀನು ಬಿಡಲ್ಲ ಮಗ. ಇದು ಅವಳ ಫೋನ್ ಅಲ್ಲ. ಮತ್ತೆ ಅದು ಓ, ನಿನ್ನ ಬೆಳೆದಿಂಗಳ ಬಾಲೆನಾ? ಇಲ್ಲ, ಬೆಳದಿಂಗಳ ಬಾಲೆ ಅಂತ ಹೇಳು, ನನ್ನ ಬೆಳದಿಂಗಳ ಬಾಲೆ ಅಲ್ಲ. ಹಲೋ. ಅರೆ, ಇದೇನಿದು? ದೇವ್ರಿವತ್ತು ಬಲಕ್ ವರ ಕೊಟ್ಟಿದ್ದಾನೆ ಅನ್ಸುತ್ತೆ. ಅರ್ಥ ಆಗ್ಲಿಲ್ಲ. ಏನಿಲ್ಲ, ಇಷ್ಟು ದಿನ ಫೋನ್ ಮಾಡ್ದಾಗ್ಲೆಲ್ಲ ನೀವು ಬೈತಿದ್ದೋರು ಇವತ್ತು ಬೈದೆ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಹಾಗಂದೆ. ಹಾಗಾದ್ರೆ ಬೈಬೇಕಾ? ಹಾ, ಇಲ್ಲ ಇಲ್ಲ, ನೀವು ಸಮಾಧಾನದಿಂದ ಮಾತಾಡಿದ್ರೆ ನನಗೂ ಸಮಾಧಾನ ಆಗತ್ತೆ. ನೀವೇನಾದ್ರೂ ಕೋಪ ಮಾಡ್ಕೊಂಡ್ರೆ ನನಗೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾದ್ರೆ ನಾನು ಕೋಪ ಮಾಡ್ಕೊಂಡು ನೋಡಿದ್ದೀರಾ? ಇಲ್ಲ, ಅವತ್ತು ದೇವಸ್ಥಾನದಲ್ಲಿ ನೀವು ಯಾವುದೋ ಹುಡುಗಿ ಜೊತೆ ಕೋಪದಿಂದ ಮಾತಾಡ್ತಿದ್ರಲ್ಲ, ಅವಾಗ ನೋಡಿದ್ದೆ ಅಷ್ಟೆ. ಅದು ನಾನು ತಪ್ಪು ಮಾಡೋರ್ಗೆ ಬೈತೀನಿ, ಹಾಗಂತ ಎಲ್ರಿಗೂ ಬೈಯೋಕ್ಕಾಗತ್ತಾ? ನಾನೇನು ದೂರ್ವಾಸ ಮುನಿನ? ಹಾಗಾದ್ರೆ ನನ್ಗೇನು ಭಯಲ್ಲ ಅಲ್ವಾ? ಸದ್ಯಕ್ಕಿಲ್ಲ, ಮುಂದೆ ಏನು ಅಂತ ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಜೊತೆ ನಾನು ಹುಷಾರಾಗಿರ್ತೀನಿ. ತಲೆ ಕೆಡ್ಸ್ಕೊಬಿಡಿ, ನಾನೇನು ಅಷ್ಟು ಕೆಟ್ಟವನಲ್ಲ, ಹಾಗಂತ ಪೂರ್ತಿ ಒಳ್ಳೆಯವನು ಅಲ್ಲ. ನನ್ನಲ್ಲೂ ಸ್ವಲ್ಪ ವೀಕ್ನೆಸ್ಗಳಿವೆ. ಮನುಷ್ಯ ಅಂದಮೇಲೆ ಅದೆಲ್ಲ ಮಾಮೂಲಿ ಬಿಡಿ. ಆ್ಯಕ್ಚುಲಿ ನಾನು ನಿಮಗೆ ಸಾರಿ ಕೇಳಬೇಕಿತ್ತು. ಸಾರಿನಾ? ಅಂತ ತಪ್ಪು ನೀವೇನು ಮಾಡಿದ್ದೀರಾ? ಮೊನ್ನೆ ದೇವಸ್ಥಾನದಲ್ಲಿ ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಾಗ ನೀವು ಯಾವುದೋ ಬೇರೆ ಹುಡುಗಿ ಜೊತೆ ಮಾತಾಡ್ತಿದ್ದನ್ನ ನೋಡಿ ಕೋಪ ಮಾಡಿಕೊಂಡು ಹಾಗೆ ವಾಪಸ್ ಬಂದ್ಬಿಟ್ಟೆ. ಅದಕ್ಕೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಇರಲಿ, ಪರವಾಗಿಲ್ಲ ಬಿಡಿ. ಮತ್ತೆ ಏನು ಮಾಡ್ತಿದ್ದೀರಾ? ಎಲ್ಲಿದ್ದೀರಾ? ಸದ್ಯಕ್ಕೇನು ಮಾಡ್ತಿಲ್ಲ, ರೂಮ್ ಹತ್ರ ಬಂದಿದ್ದೀನಿ. ಸರಿ, ನಾನು ತುಂಬ ಹೊತ್ತು ಮಾತಾಡ್ದೆ ಅನ್ಸುತ್ತೆ. ನಿಮ್ಗೇನು ಕೆಲಸ ಇತ್ತೋ ಏನೋ, ನೀವು ಮುಗಿಸ್ಕೊಳ್ಳಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಸಂಜನಾನೇ ಲವ್ ಮಾಡದೇ ಇರೋ ನೀನು ನಿನ್ನ ಕಣ್ಣಿಗೆ ಕಾಣದೇ ಇರೋ ಈ ಅನಾಮಧೇಯ ಹುಡುಗಿನ ಲವ್ ಮಾಡೋ ಥರ ನಾನು ಮಾಡೇ ಮಾಡ್ತೀನಿ. ನೋಡ್ತಿರು ನರಸಿಂಹ. ಏನಿದು? ಮೈ ನ್ಯೂ ಮೇಕಪ್ ಕಿಟ್. ಯಾರು ಕೊಡ್ತಿದ್ದು? ಪ್ರಭಾಕರ್ ಅಂಕಲ್. ನ್ಯೂ ಇಯರ್ಗೂ ಹೊಸ ಡ್ರೆಸ್ ಕೊಡಿಸ್ತೀನಿ, ಶಾಪಿಂಗ್ ಹೋಗೋಣ ಅಂದ್ರು. ಅಪ್ಪ ನಾನು ಗುಂಡ್ಕಲ್ ತರ ಇರುವಾಗ ಬೇರೆಯವ್ರ ಹತ್ರ ಕೈ ಚಾಚೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಅವ್ರೇನು ಬೇರೆಯವರಲ್ಲ, ಈ ಮನೆಯವ್ರೆ. ನೀವು ಸುಮ್ಮನೆ ಇರಿ. ನಮ್ಮ ಕವನನ್ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ. ನಮ್ಮ ಕವನನ್ನ ಅವ್ರ ಮಗಳ ತರ ನೋಡ್ತಾರೆ. ಏನೋ ಆ ಬಾಂಧವ್ಯದಲ್ಲಿ ಕವನ ಅವ್ರಿಗೇನೋ ಕೇಳಿದ್ದಾರೆ, ಅವ್ರು ತಂದ್ಕೊಟ್ಟಿದ್ದಾರೆ. ನಿಮ್ ಮಗಳಿಗೆ ಏನ್ ಬೇಕು ಅಂತ ಕೇಳೋ ಯೋಗ್ಯತೆನೂ ನಿಮ್ಗಿಲ್ಲ. ಬೇರೆಯವ್ರು ತಂದ್ಕೊಟ್ರೆ ಅದನ್ನ ನೋಡಿ ಏನಕ್ರಿ ಹುಡ್ಕೋತೀರಾ? ನೀನ್ ದೋಸೆನ ಚೆನ್ನಾಗಿ ಮೊಗ್ಸಾಕ್ತೀಯ ಅಂತ ಗೊತ್ತು ಕಣೆ. ಯಾವಾಗ ಹೇಗ್ ಬೇಕೋ ಹಾಗೆ ಮಾತಾಡ್ತೀಯ. ನಿನ್ ಬುದ್ಧಿನೇ ನಿನ್ ಮಗಳಿಗೂ ಬಂದೆ. ಯಾವ ಅಪ್ಪಂಗೆ ಮಗಳು ಕೇಳಿದ್ ಕೊಡ್ಸ್ಬೇಕು ಅಂತ ಆಸೆ ಇರಲ್ವಾ? ಆದ್ರೆ ಮಕ್ಕಳು ಅಪ್ಪನ ಇತಿಮಿತಿ ನೋಡ್ಕೊಂಡು ಖರ್ಚು ಮಾಡಿಸ್ಬೇಕು ತಾನೆ. ಏನ್ ಫೆರಾರಿ ಕಾರ ಕೇಳಿದಾಳೆ? ಚೆನ್ನಾಗ್ ಕಾಣ್ಲಿ ಅಂತ ಮೇಕಪ್ ಕಿಟ್ ಕೇಳಿದಾಳೆ. ಅಪ್ಪ ಅದವ್ರು ಕೊಡಿಸ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಾಳೆ? ಅಯ್ಯೋ, 3 ತಿಂಗಳ ಮುಂಚೆನೆ ಕೊಡ್ಸಿದ್ನಲ್ಲೇ. ಕಾಲೇಜ್ಗೆ ಹೋಗೋ ಹುಡುಗಿ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು, ಖಾಲಿ ಆಗಿರುತ್ತೆ, ಅದಕ್ಕೆ ಹೋಗಿ ಕೇಳಿದಾಳೆ ಬಿಡಿ. ಆಹಾ, ಚೋರ್ ಗುರು ಚಂಡಾಳ್ ಶಿಷ್ಯ ಅನ್ನೋ ತರ ಆಯ್ತು ನಿಮ್ ಕತೆ. ನಿನ್ ಬುದ್ಧಿನೇ ಇವಳಿಗೂ ಬಂದಿರೋದು. ಹೇ ಪ್ರಭಾಕರ್ ಅಂಕಲ್. ಹಲೋ. ಹಾ ಅಂಕಲ್, ಬಂದಿದೆ. ಅಪ್ಪ ಅಮ್ಮಂಗೂ ತೋರಿಸ್ದೆ, ತುಂಬಾ ಖುಷಿ ಪಟ್ರು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹಾಗೆ ನ್ಯೂ ಇಯರ್ ಶಾಪಿಂಗ್ ಮರಿಬೇಡಿ. ಓಕೆ ಅಂಕಲ್, ಥ್ಯಾಂಕ್ ಯು. ಡೌಗಳು, ಎಲ್ಲ ಡೌಗಳು. ಇದೇನು ಹೊಸ್ತಾ ಮಗಳೇ? ನಿಮ್ಮ ಅಪ್ಪನ ಬಗ್ಗೆ ನಿನಗ್ ಗೊತ್ತಿಲ್ವಾ? ಇದಕ್ಕೆಲ್ಲ ನಿನ್ ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು. ಪರರ ವಸ್ತು ಪಾಷಾಣಕ್ಕೆ ಸಮಾನ. ವಾಟ್ ಡಿಡ್ ಡ್ಯಾಡ್ ಟೆಲ್ ಮಾಮ್? ನಿಮ್ಮ ಅಪ್ಪಂದು ಯಾವಾಗ್ಲೂ ಇದ್ದಿದ್ದೇ ಕರ್ಮ. ನೀನ್ ಹೋಗ್ಬೇಬಿ. ಓಕೆ ಮಾಮ್, ಗುಡ್ ನೈಟ್. ಡ್ಯಾಡ್, ಗುಡ್ ನೈಟ್.
ಆಸೆಯೇ ದುಃಖಕ್ಕೆ ಮೂಲ. ಸಾರಿ. ಯಾಕೆ? ಅಕ್ಕನ ಹತ್ರ ಆ ಥರ ನಡ್ಕೋಬಾರ್ದಾಗಿತ್ತು. ಸದ್ಯ ಇಷ್ಟು ದಿನ ಬರೀ ಮೊಂಡವಾದನೆ ಮಾಡ್ತಿದ್ದವರು ಈಗಲಾದರೂ ನಿನ್ನ ತಪ್ಪನ ಬಗ್ಗೆ ಅರ್ಥ ಮಾಡ್ಕೊಂಡ್ರಲ್ಲ. ಹೋಗಿ ಹತ್ರ ಸಾರಿ ಕೇಳಿ, ಇಲ್ಲಿ ಬಂದು ಕೇಳೋದಲ್ಲ. ಅವ್ರೀಗ ಬೇಜಾರಲ್ಲಿರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತೀನಿ. ಯಾರಿಗಾದ್ರು ಬೇಜಾರು ಮಾಡದೆ ಹೋದ್ರೆ ನಿಮ್ಮ ತಿಂದನ್ನ ಅರ್ಗಲ್ವಲ್ಲ. ಇನ್ನು ಮುಂದೆನಾದರೂ ಯಾರ ಹತ್ರ ಯಾವಾಗ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಕಲಿತು ಮಾತಾಡಿ. ಹಾಗಾದರೂ ಆಗೋ ಅನಾಹುತ ತಪ್ಪುತ್ತೆ. ಆಯಿತು. ಇಷ್ಟೊತ್ತಲ್ಲಿ ನೀವೇನು ಮಾಡ್ತಿದ್ದೀರಾ? ನಾನು ಏನಾದರೂ ಮಾಡ್ಕೋತೀನಿ, ನಿಮಗೆ ಯಾಕದು? ಅಚ್ಚು ಕಾಟ ಕೊಟ್ಟಿದ್ದು ಸಾಲದು ಅಂತ ನನ್ನ ಹತ್ರ ಬಂದ್ರ? ಇಲ್ಲಪ್ಪ. ಮತ್ತೋಗಿ ಕೆಲಸ ನೋಡೋಗಿ. ಆಯಿತು, ಹೋಗ್ತೀನಿ. ಆದರೆ ಅರ್ಚನಾ ಅಕ್ಕಂಗೆ ಸಮಾಧಾನ ಮಾಡಿದ್ರ? ಈಗ ಅವ್ರು ಹೆಂಗಿದ್ದಾರೆ? ಇಷ್ಟೊತ್ತಾದ್ಮೇಲಾದರೂ ಅಚ್ಚು ಬಗ್ಗೆ ಕೇಳ್ಬೇಕು ಅನ್ನಿಸ್ತಲ್ಲ. ಕೈಲಾದ ಮಟ್ಟಕ್ಕೆ ಸಮಾಧಾನ ಮಾಡಿದ್ದೀನಿ. ಅವ್ರ ಮನಸ್ಸಲ್ಲಿರೋ ಹುಡುಗ ಯಾರು ಅಂತ ನಿಮಗಾದ್ರೂ ಗೊತ್ತಾ? ಆ ವಿಷಯದ ಬಗ್ಗೆನೇ ಮಾತಾಡೋ ಅವಳ ಹತ್ರ ಬೈಸ್ಕೊಂಡಿದ್ದೀರಾ, ಈಗ ನನ್ನ ಹತ್ರನೂ ಬೈಸ್ಕೋಬೇಕಾ? ಆಯಿತು ಬಿಡಿ, ಕೇಳಲ್ಲ. ಹಾಗೆ ಅಚ್ಚು ಹತ್ರ ಈಗ ಹೋಗ್ಬೇಡಿ. ಸಾರಿ ಗಿರಿ ಕೇಳೋದಿದ್ರೆ ನಾಳೆ ಕೇಳಿ, ಅವಳ ಪಾಡಿಗೆ ಅವಳಿರಲಿ. ಸರಿ. ರೀ, ಇಲ್ಲಿ ಯಾಕ್ರಿ ಕೂರ್ತಾ ಇದ್ದೀರಾ? ಇನ್ನೆಲ್ಲಿ ಹೋಗ್ಲಿ? ಅರ್ಚನಾ ಅಕ್ಕ ಹತ್ರ ಹೋಗ್ಬೇಡಿ ಅಂದ್ರಿ, ಇಲ್ಲೂ ಕೂತ್ಕೋಬೇಡಿ ಅಂದ್ರೆ ನಾನು ಬೇರೆ ಎಲ್ಗೆ ಹೋಗ್ಲಿ? ಓಯ್, ಮನೇಲಿ ಬೇರೆಲ್ಲೂ ಜಾಗವೇ ಇಲ್ಲ, ನನ್ನ ಪಕ್ಕನೇ ಯಾಕ್ರಿ ಬಂದು ಕೂತ್ಕೋತೀರಾ? ನೀವಿಲ್ಲಿ ಕೂತ್ರೆ ನಮ್ಮ ಕೆಲಸ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲ ಹಸ್ಬೆಂಡು, ನೀವು ಮಾಡ್ತಿರೋ ಡಿಸೈನ್ ಕೆಲಸ ತಾನೆ, ನಾನು ಅದನ್ನೇ ಮಾಡೋದು. ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದ್ರೆ ಹೇಳಿ, ನಾನು ಮಾಡ್ತೀನಿ. ರೀ, ಇದು ನೀವು ಮಾಡೋ ಟೈಲರಿಂಗ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಕಳಿಸ್ಬೇಕಾಗಿರೋ ಡಿಸೈನು. ಏನ್ ನಾವು ನೋಡ್ದಿರೋ ಡಿಸೈನು?